ನಮಸ್ತೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ 7ನೇ ಪದ್ಯ ಭಾಗ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು. ರಾಘವಾಂಕ ಕವಿಯ ಹೆಸರು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಇದೆ, ರಾಘವಾಂಕ ಅವರದು. ಇದಾದ ಮೇಲೆ ಅಭ್ಯಾಸದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ 2-3 ವಾಕ್ಯಗಳು, ಹಾಗೆ ಸಂದರ್ಭ ಸಹಿತ ವಿವರಿಸಿ, ಹಾಗೆ 8-10 ವಾಕ್ಯಗಳು. ಇದಾದ ಮೇಲೆ ಭಾಷಾ ಚಟುವಟಿಕೆ. ಇಲ್ಲಿ ಮೊದಲನೇದಾಗಿ ಪದ್ಯ 7 ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು. ಕೃತಿಕಾರರ ಪರಿಚಯ. ಕವಿಯ ಹೆಸರು ರಾಘವಾಂಕ. ಕಾಲ 1225. ಸ್ಥಳ ಹಂಪಿ. ಕಾವ್ಯಗಳು: ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತೆ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚರಿತ್ರೆ, ಹರಿಹರ ಮಹತ್ವ. ಬಿರುದು: ಉಭಯ ಕವಿ, ಕಮಲ ರವಿ, ಕವಿ ಶರಭ, ಬೇರುಂಡ ಷಟ್ಪದಿ, ಬ್ರಹ್ಮ. ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯ ಭಾಗವನ್ನು ಶ್ರೀ ಟಿ.ಎಸ್. ವೆಂಕಟಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರ ಶರ್ಮ ಪ್ರವೇಶ ಭಾಗದಿಂದ ಆಯ್ದು ನಿಗದಿಪಡಿಸಲಾಗಿದೆ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದ ಮೇಲೆ ಅಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಗಾನರಾಣಿಯರು ಅವನಿಶನನ್ನು ನೋಡಲು ಬಂದದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಗಾನರಾಣಿಯರು ಅವನಿಶನನ್ನು ನೋಡಲು ಬಂದದನ್ನು ಕವಿಯು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆ ಬಂದಂತೆ ಎಂದು ಹೋಲಿಸಿದ್ದಾನೆ. ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು? ಗಾನರಾಣಿಯರಿಗೆ ಹರಿಶ್ಚಂದ್ರನು ಆಭರಣವನ್ನು ಬಹುಮಾನವಾಗಿ ಕೊಟ್ಟನು. ಇದು 2ನೇ ಪ್ರಶ್ನೆಗೆ ಉತ್ತರ, ಅದು ಬಹುಮಾನ. 3ನೇ ಪ್ರಶ್ನೆ, ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು? ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು. 4, ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ? ಸತ್ತಿಗೆಯು ರಾಜಪಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ. ಆ ವಿಭಾಗ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಇಲ್ಲಿ ನೋಡ್ಬೋದು. ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ. ಉತ್ತರ: ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲು ಬಂದಂತೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ವಿಷವು ಬಂದು ಆ ವಿಷದಿಂದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಅಲ್ಲಿನ ಜಲದೇವತೆಗಳು ಮನದಲ್ಲಿ ನೊಂದು ಜಲದೇವಿಯರು ಮನುಷ್ಯರಾದಂತೆ ಬ್ರಹ್ಮನು ಮಾಡಿದ ನೀಲಿ ಗೊಂಬೆಗಳಿಗೆ ಜೀವ ಬಂದಂತೆ ಆ ಕನ್ಯೆಯರು ಇದ್ದರು. 2ನೇ ಪ್ರಶ್ನೆ, ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ. ಗಾನರಾಣಿಯರು ಹರಿಶ್ಚಂದ್ರನ ಕುರಿತು ಮೊರಜಿಬಾಪ, ಆದಾಟರಾಯ, ಮಜರೇರಾಯ, ರಾಯದಳ ಉಳಾಕಾರ, ರಾಯ ಕಂಟಕ, ರಾಯ ಜಗಜಟ್ಟಿ, ರಾಯ ದಳ್ಳಣ್ಣ, ರಾಯ ಕೋಳಹಳ, ರಾಯ ಭುಜಬಲ ಭೀಮ, ರಾಯಮರ್ದನ ಎಂದು ಗುಣಗಾನ ಮಾಡುತ್ತಾ ನೀನು ಯಾವಾಗಲೂ ಚಿರಂಜೀವಿಯಾಗಿರು ಎಂದು ಕೀರ್ತಿಸಿ ಹಾಡಿದರು. 3ನೇ ಪ್ರಶ್ನೆ, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು? ಉತ್ತರ: ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ರವಿಕುಲದ ಪೀಳಿಗೆಯಲ್ಲಿ ಪಟ್ಟ ಕಟ್ಟುವಾಗ ಸತ್ತಿಗೆ ಇಲ್ಲದಿದ್ದರೆ ಅವರಿಗೆ ಅರಸುತನ ದೊರಕುವುದಿಲ್ಲ. ಯುದ್ಧ ಭೂಮಿಯಲ್ಲಿ ಸತ್ತಿಗೆಯನ್ನು ಕಂಡಾಗ ಶತ್ರುಗಳು ಸಹ ಹೆದರಿ ಓಡುವರು. ಅದು ಹೆದರಿ ಈ ಸತ್ತಿಗೆಯ ನೆರಳಿನಲ್ಲಿರುವವರಿಗೆ ವಿಪತ್ತು, ಅಡಚಣೆಗಳು, ಬಡತನ, ಸಮಸ್ಯೆಗಳು, ರೋಗಗಳು, ಸೋಲು, ಅಪಕೀರ್ತಿ ಹಾಗೂ ಭಯವೂ ಸಹ ಆಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದನು. ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ? ಸತ್ತಿಗೆಯನ್ನು ಬೇರೊಬ್ಬರಿಗೆ ಕೊಡುವಂತಿಲ್ಲ, ಅದು ಸತಿ ಇದ್ದ ಹಾಗೆ. ಇದು ತಲೆತಲಾಂತರಗಳಿಂದ ಬಂದಿದೆ, ಹಾಗಾಗಿ ಅದು ತಂದೆ ಇದ್ದ ಹಾಗೆ. ಪಟ್ಟವನ್ನು ಕಟ್ಟುವಾಗ ಸತ್ತಿಗೆಗೆ ಪೂಜಿಸಲಾಗುತ್ತದೆ, ಅದು ದೇವರಿದ್ದ ಹಾಗೆ. ಸತ್ತಿಗೆಯು ನಮಗೆ ನೆರಳನ್ನು ನೀಡಿ ನಮ್ಮನ್ನು ಕಾಪಾಡುತ್ತದೆ, ಹಾಗಾಗಿ ಅದು ತಾಯಿ ಇದ್ದ ಹಾಗೆ. ಯುದ್ಧ ಭೂಮಿಯಲ್ಲಿ ಸತ್ತಿಗೆಯು ಚದುರಂಗ ಬಲದಂತೆ ಎಂದು ಹರಿಶ್ಚಂದ್ರನು ಮಾತಿನ ಸತ್ತಿಗೆಯ ವಿಶೇಷತೆಯನ್ನು ಹೇಳುತ್ತಾನೆ. ಈ ವಿಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿದ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ. ಹರಿಶ್ಚಂದ್ರನು ಭೇಟಿಗೆಂದು ಪರಿವಾರ ಜೊತೆಗೆ
ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದಾಗ ಅರಿಯದೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಪ್ರದೇಶವನ್ನು ತೂಷಿಯುತ್ತಾನೆ. ಆಗ ಅವರಿಗೆ ಗುರುವಿನ ಆಜ್ಞೆ ಮೀರಿ ಬಂದುದರ ಅರಿವಾಗುತ್ತದೆ. ಇದೇ ಸಮಯದಲ್ಲಿ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ಭೇಟಿಯಾಗಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಗಾನರಾಣಿಯರು ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಆಗ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಕೊಡಲು ಹೋಗುತ್ತಾನೆ. ಆದರೆ ಆ ಗಾನರಾಣಿಯರು ಇದನ್ನು ತಿರಸ್ಕರಿಸಿ, ಬಡತನದಲ್ಲಿ ಆನೆ ದೊರೆತರೆ ಫಲವೇನು, ಆನೆ ದೊರಕಿ ಫಲವೇನು, ನೀರು ಬೇಕಾದವರಿಗೆ ತುಪ್ಪ ಕೊಟ್ಟರೇನು ಫಲ, ಆನೆಯು ದೊರಕಿ ಫಲವೇನು, ನೀರು ಬೇಕಾದವರಿಗೆ ತುಪ್ಪ ಕೊಟ್ಟರೇನು ಫಲ, ರೋಗ ರುಜಿನಗಳಿಂದ ಬಳಲುತ್ತಿರುವವನಿಗೆ ರಂಬೆ ದೊರಕಿದರೇನು ಫಲ, ಸಾಯುವ ಸಮಯದಲ್ಲಿ ರಾಜ್ಯ ದೊರಕಿದರೇನು ಫಲ, ಕಡಿಲಿನಲ್ಲಿರುವವನಿಗೆ ತೆಪ್ಪದ ಅವಶ್ಯಕತೆ ಇರುವ ಹಾಗೆ, ರೋಗಿಗೆ ಅಮೃತದ ಅವಶ್ಯಕತೆ ಇರುವ ಹಾಗೆ, ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ, ನಿನ್ನಲ್ಲಿರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳುವರು. ಎರಡನೇ ಪ್ರಶ್ನೆ, ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಹರಿಶ್ಚಂದ್ರನ ಬಳಿ ಬಂದ ಗಾನರಾಣಿಯರು ಹಾಡಿ ನೃತ್ಯವನ್ನು ಮಾಡಿ ಅವನ ಮನಸ್ಸನ್ನು ಸಂತೋಷಪಡಿಸುತ್ತಾರೆ. ಆಗ ಹರಿಶ್ಚಂದ್ರನು ಗಾನರಾಣಿಯರಿಗೆ ತನ್ನ ಆಭರಣಗಳನ್ನು ನೀಡಲು ಮುಂದಾದನು. ಆಗ ಗಾನರಾಣಿಯರು ಆಭರಣಗಳನ್ನು ತಿರಸ್ಕರಿಸಿ, ಬಡವನಿಗೆ ಆನೆ ಕೊಟ್ಟರೆ ಏನು ಫಲ, ನೀರು ಕೇಳಿದವನಿಗೆ ತುಪ್ಪ ಕೊಟ್ಟರೇನು ಫಲ, ರೋಗದಿಂದ ಬಳಲುತ್ತಿರುವವನಿಗೆ ರಂಬೆ ದೊರಕಿದರೇನು ಫಲ, ಸಾಯುವ ಸಮಯದಲ್ಲಿ ರಾಜ್ಯ ದೊರಕಿದರೇನು ಫಲ, ಕಡಿಲಿನಲ್ಲಿರುವವನಿಗೆ ತೆಪ್ಪದ ಅವಶ್ಯಕ ಇರುವ ಹಾಗೆ, ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ, ನಿಮ್ಮಲ್ಲಿರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳುವರು. ಆಗ ಹರಿಶ್ಚಂದ್ರನು, ಸೂರ್ಯವಂಶದ ಪರಂಪರೆಯ ಸತ್ತಿಗೆಯು ಇಲ್ಲದಿದ್ದರೆ, ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜರಿಗೆ ಸತ್ತಿಗೂ ಇಲ್ಲದಿದ್ದರೆ ರಾಜತನವು ದೊರಕುವುದಿಲ್ಲ. ಪ್ರೀತಿಯಿಂದ ಎಲ್ಲವನ್ನು ಕೊಡಬಹುದು, ಆದರೆ ತಾಯಿ ತಂದೆ ಸತಿ ದೇವರನ್ನು ಕೊಡಲು ಸಾಧ್ಯವಿಲ್ಲ. ಸತ್ತಿಗೆಯು ಯುದ್ಧ ಭೂಮಿಯಲ್ಲಿ ಚದುರಂಗ ಬಲದಂತೆ ಎಂದು ಹೇಳುತ್ತಾನೆ. ಆಗ ಗಾನರಾಣಿಯರು, ಮಹಾರಾಜ, ನೀನು ಈಗ ಹೇಳಿದಂತೆ ಇವರ್ಯಾರನ್ನೂ ಕೊಡಬೇಡ, ನಿನ್ನ ಬಳಿ ಇರುವ ಮುತ್ತಿನ ಸತ್ತಿಗೆಯನ್ನು ಕೊಡು, ಸತ್ತಿಗೆ ಮೇಲೆ ನಿನಗೇಕೆ ಇಷ್ಟೊಂದು ಮೋಹ ಎಂದು ಕೇಳುತ್ತಾರೆ. ಆಗ ಹರಿಶ್ಚಂದ್ರನು ಸತ್ತಿಗೆಯನ್ನು ಕುರಿತು, ಯುದ್ಧ ಭೂಮಿಯಲ್ಲಿ ಸತ್ತಿಗೆಯನ್ನು ಕಂಡಾಗ ಶತ್ರುಗಳು ಸಹ ಹೆದರಿ ಓಡುವರು. ಈ ಸತ್ತಿಗೆಯ ನೆರಳಿನಲ್ಲಿರುವವರಿಗೆ ವಿಪತ್ತು, ಅಡಚಣೆಗಳು, ಬಡತನ, ಸಮಸ್ಯೆಗಳು, ರೋಗಗಳು, ಸೋಲು, ಅಪಕೀರ್ತಿ ಹಾಗೂ ಭಯವೂ ಸಹ ಆಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಗಾನರಾಣಿಯರಿಗೆ ಹೇಳಿದ್ದನು. ಈ ವಿಭಾಗ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಸಂದಕಾರಿಗಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ರಾಂಗವಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಗಾನರಾಣಿಯರು ಹರಿಶ್ಚಂದ್ರನ ಬಳಿ ಸತ್ತಿಗೆಯನ್ನು ಪಡೆಯಲು ಬಂದಾಗ ಗಾನರಾಣಿಯರು ಕಾಳರಾತ್ರಿಯ ಕನ್ಯೆಯ ಹಗಲನ್ನು ನೋಡಲು ಬಂದಂತೆ ಕಾಣಿಸುತ್ತಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ. ಗಾನರಾಣಿಯರು ಕಾಳರಾತ್ರಿ ಹರಿಶ್ಚಂದ್ರನನ್ನು ಹಗಲಿಗೆ ಹೋಲಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಬಡತನ ಹೊತ್ತಾನೆ ದೊರಕಿ ಫಲವೇನು? ಆಯ್ಕೆ. ಈ ವಾಕ್ಯವನ್ನು ರಾಘವಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಿನ್ನ ಮುತ್ತಿಗೆ ಸತ್ತಿಗೆ ಏನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗಾನರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದು ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಆಗ ಹರಿಶ್ಚಂದ್ರನು ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿ ಆತ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವಾಗಿ ನೀಡಲು ಹೋದಾಗ ಗಾನರಾಣಿಯರು ಇದನ್ನು ತಿರಸ್ಕರಿಸಿ, ಬಡತನದಲ್ಲಿರುವವರಿಗೆ ಆನೆಯನ್ನು ಕೊಟ್ಟರೆ ಫಲವೇನು ಎಂದು ಹೇಳುತ್ತಾರೆ. ಸ್ವಾರಸ್ಯ: ಬಡತನದಲ್ಲಿರುವವರಿಗೆ ಆನೆಯನ್ನು ಕೊಟ್ಟರೆ ಪ್ರಯೋಜನವಿಲ್ಲ ಎಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು. ಬುಜುಜ ಎಂದರು.
ಈ ವಾಕ್ಯವನ್ನು ರಾಘವಂಕರ್ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಗಾನರಾಣಿಯರು ಹರಿಶ್ಚಂದ್ರನ ಬಳಿಗೆ ಬಂದು ಹಾಡಿ ನೃತ್ಯವನ್ನು ಮಾಡಿ ಸಂತೋಷಪಡಿಸಿದಾಗ ಹರಿಶ್ಚಂದ್ರನು ತನ್ನ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಬಿಸಿಲಿನಲ್ಲಿ ನೃತ್ಯ ಮಾಡಿ ಬೆಂಡಾಗಿರುವ ನಮಗೆ ಇಂತಹ ಆಭರಣಗಳು ಬೇಡ, ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡಿ ಎಂದು ಕೇಳುತ್ತಾ ಈ ಮೇಲಿನ ಮಾತನ್ನು ಹೇಳಿದರು. ಸಾರಸ್ಯ: ಮುತ್ತಿನ ಸತ್ತಿಗೆಯನ್ನು ನೀಡಬೇಕೆಂದು ಗಾನರಾಣಿಯರು ಕೇಳಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. 4ನೇ ಪ್ರಶ್ನೆ, ಅನುನಯದೊಳೆ ಲವಂ ಕೊಡಬಹುದು ಬಿಡಬಹುದು. ಆಯ್ಕೆ: ಈ ವಾಕ್ಯವನ್ನು ರಾಘವಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನೆತ್ತುವು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗಾನರಾಣಿಯರು ನೃತ್ಯವನ್ನು ಮಾಡಿದ ನಂತರ ಹರಿಶ್ಚಂದ್ರನನ್ನು ತನ್ನ ಆಭರಣಗಳನ್ನು ಕೊಡಲು ಮುಂದಾದಾಗ ಗಾನರಾಣಿಯರು ಅದನ್ನು ತಿರಸ್ಕರಿಸಿ ಸತ್ತಿಗೆಯನ್ನು ನೀಡಿ ಎಂದು ಹೇಳುತ್ತಾರೆ. ಆಗ ಹರಿಶ್ಚಂದ್ರನು ಪ್ರೀತಿಯಿಂದ ಎಲ್ಲವನ್ನು ಕೊಡಬಹುದು ಅಥವಾ ಬಿಡಬಹುದು, ಆದರೆ ತನ್ನನ್ನು ನೆಚ್ಚಿ ನಂಬಿದ ಪರಿವಾರವನ್ನು ದೇವರನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳುವಾಗ ಈ ಮೇಲಿನ ಮಾತು ಮೂಡಿ ಬಂದಿದೆ. ಸ್ವಾರಸ್ಯ: ಹರಿಶ್ಚಂದ್ರನು ಸತ್ತಿಗೆಯ ಮೇಲೆ ಇಟ್ಟಿರುವ ಗೌರವ ಹಾಗೂ ಸತ್ತಿಗೆಯನ್ನು ಕಾಪಾಡಿಕೊಂಡು ಬರುತ್ತೇನೆ ಎಂಬ ಜವಾಬ್ದಾರಿಯು ಇಲ್ಲಿ ಸ್ವಾರಸ್ಯಕರವಾಗಿದೆ. ಭಾಷಾ ಚಟುವಟಿಕೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಷಟ್ಪದಿ ಎಂದರೇನು? ವಿಧಗಳಾವುವು? ಮೊದಲನೇ ಪ್ರಶ್ನೆ. ಉತ್ತರ: 6 ಸಾಲಿನ ಪದ್ಯಕ್ಕೆ ಷಟ್ಪದಿ ಎನ್ನುವರು. ಇದರಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಎಂಬ 6 ವಿಧಗಳಿವೆ. 2ನೇ ಪ್ರಶ್ನೆ. ಭಾಮಿನಿ ಷಟ್ಪದಿಯ ಲಕ್ಷಣವೇನು? 1, 2, 4 ಮತ್ತು 5ನೇ ಸಾಲುಗಳಲ್ಲಿ 3 ಮಾತ್ರೆಗಳ ಗಣದ ಅನಂತರ 4 ಮಾತ್ರೆಗಳ ಗಣಗಳು ಅನುಕ್ರಮವಾಗಿ 2 ಬರುತ್ತದೆ. 3 ಮತ್ತು 4ನೆಯ ಸಾಲುಗಳಲ್ಲಿ 3 ಮಾತ್ರೆಗಳು ಗಣಗಳು ಅನುಕ್ರಮವಾಗಿ 3 ಇದ್ದು ಕೊನೆಯಲ್ಲಿ ಒಂದು ಗುರುವಿನಿಂದ ಕೂಡಿರುತ್ತದೆ. 3. ವಾರ್ಧಕ ಷಟ್ಪದಿಯ ಲಕ್ಷಣವನ್ನು ವಿವರಿಸಿ. ಉತ್ತರ: ವಾರ್ಧಕ ಷಟ್ಪದಿಯಲ್ಲಿ 1, 2, 4 ಮತ್ತು 5ನೆಯ ಮಾತ್ರೆಗಳ 4 ಗಣಗಳಿರುತ್ತವೆ. 3 ಮತ್ತು 6ನೆಯ ಸಾಲುಗಳಲ್ಲಿ 5 ಮಾತ್ರೆಗಳ 6 ಗಣಗಳು ಮತ್ತು ಗುರು ನಿಯತವಾಗಿರುತ್ತದೆ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಆ ವಿಭಾಗ ಇಲ್ಲಿ ಸಂದಕಾರಿರುಳಿಂದ ಅಲ್ಲಿ ಗಂಟ ಹಾಗೆ ಬಡತನದಿಂದ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬರೀ 2 ಪ್ಯಾರಾಗ್ರಾಫ್ ಕಂಠಪಾಠ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವೇ. ಫಸ್ಟ್ ಪ್ಯಾರಾಗ್ರಾಫೇ ಸಂದಕಾರಿರಳು ಕನ್ಯೆಯರು ಹಗಲಂ ನೋಡ ಇಂದ ಬಂದರಂಗನೆಯರ ವೆನಿಷ್ ಅಲ್ಲಿ ಗಂಟ. ಸೊ ಇದಾದಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ನೀವು ನೋಡ್ಬೋದು. ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀ ಅಲ್ಲಿಂದ ಹಿಡಿದು ಹೇಳಿನಂತ ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ 2 ಪ್ಯಾರಾಗ್ರಾಫ್ ಕೂಡ ಕಡ್ಡಾಯವಾಗಿ ಕಂಠಪಾಠ ಮಾಡಬೇಕು. ಸೊ ಇದಾದಮೇಲೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ. ನಾನಿಲ್ಲಿ ಲಘು ಗರು ಹಾಕಿ 5 ಮಾತ್ರೆಗಳ ಗಣಗಳಾಗಿ ವಿಂಗಡಿಸಿ ಬರೆದಿದ್ದೀನಿ. ಸೊ ಇದು ವಾರ್ಧಕ ಷಟ್ಪದಿ. ಯಾವುದಿದು? ವಾರ್ಧಕ ಷಟ್ಪದಿಯಾಗಿದೆ. ಸೊ ಇದರೊಂದಿಗೆ ಭಾಷಾ ಚಟುವಟಿಕೆ ನೋಡ್ಬೋದು. ಇಲ್ಲಿ ಇದನ್ನು ಕ್ಲೀನಾಗಿ ಬರ್ಕೊಳ್ಳಿ ಒಂದು ಸತಿ. ಸೊ ಭಾಷಾ ಚಟುವಟಿಕೆ ಕೂಡ ಮುಗಿದಿದೆ. ಹಾಗೆ ಅಭ್ಯಾಸದಲ್ಲಿ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಕಂಟಿನ್ಯೂಯೇಷನ್ 9ನೇ ತರಗತಿ ಗದ್ಯ ಭಾಗ ಪದ್ಯ ಭಾಗ ಬರೆದಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ. ಧನ್ಯವಾದಗಳು.